ರಮ್ಯನ್ ಮನೆಗೆ ಹೋಗೋದ್ರಿಂದ ನಮ್ಗೇನ್ ಸಿಗುತ್ತೆ ಮಿಥಿಲಾ? ಸತ್ಯನಾರಾಯಣ ಪೂಜೆಗೆ ಅವಳೇ ಮೇನ್ ಗೆಸ್ಟ್. ಕರ್ದ್ ಬರೋದ್ ಬೇಡ್ವಾತೆ? ನನ್ಗೆ ಯಾಕೋ ಆ ರಮ್ಯನ್ ನಂಬ್ಕೊಂಡು ನೀನ್ ಸೈಲೆಂಟ್ ಆಗಿ ಕೂತಿರೋದು ಸರಿ ಕಾಣಿಸ್ತಾ ಇಲ್ಲ ಮಿಥಿಲಾ. ನಾನೆಲ್ ಸೈಲೆಂಟ್ ಆಗಿ ಕೂತಿದ್ದೀನತ್ತೆ, ನಡೆಯೋ ನಾಟಕಕ್ಕೆ ಸ್ಟೇಜ್ ಹಾಕ್ತಿದ್ದೀನಲ್ಲ. ಆದ್ರೆ ಅದ್ರಲ್ಲಿ ರಮ್ಯಾ ಸರಿಯಾಗಿ ಪರ್ಫಾರ್ಮ್ ಮಾಡ್ತಾಳೆ ಅಂತ ನಿನ್ಗೆ ಅನಿಸ್ತಾ ಇದ್ಯಾ? ಅವಳು ಹೇಗೆ ಪರ್ಫಾರ್ಮೆನ್ಸ್ ಮಾಡಿದ್ರು ಅದನ್ನ ನೋಡ್ತಾ ಇರೋ ಜಡ್ಜ್ ಅಂದ್ರೆ ಅರುಂಧತಿ ಇಂಪ್ರೆಸ್ ಆಗೋ ಹಾಗೆ ನಾಟಕನ ನನಗೆ ಹೇಗ್ ಬೇಕೋ ಹಾಗೆ ಬದಲಾಯಿಸ್ತೀನಿ. ಸರಿ, ಅತ್ತೆ ರಮ್ಯನ ಒಪ್ಪಿದ್ರು ಅಂತಾನೆ ಇಟ್ಕೋ. ಆದ್ರೆ ವಿರಾಜ್ ಒಪ್ಕೋಬೇಕಲ್ಲ. ವಿರಾಜ್ ಯಾಕೆ ರಮ್ಯನ್ ಬೇಡ ಅಂದ ಅದಾದ್ರೂ ಗೊತ್ತಾ ನಿನ್ಗೆ? ವಿರಾಜ್ ಬುದ್ಧಿವಂತ ಅತ್ತೆ. ರಮ್ಯನ್ ಜೊತೆ ತನ್ನ ಭವಿಷ್ಯ ಹೇಗಿರುತ್ತೆ ಅಂತ ವಿರಾಜ್ ಅರ್ಥ ಮಾಡ್ಕೊಂಡಿದ್ದಾನೆ. ಅದೇ ಮತ್ತೆ ಅದೆಲ್ಲ ಗೊತ್ತಾದ್ಮೇಲೂ ಅವ್ನ್ ಮತ್ತೆ ರಮ್ಯನ ಮದ್ವೆ ಆಗಕ್ಕೆ ಯಾಕೆ ಒಪ್ತಾನೆ? ಒಪ್ಲೇಬೇಕು. ಈ ಮಿಥಿಲ ಡಿಸೈಡ್ ಮಾಡಿದ್ಮೇಲೆ ಮುಗೀತು. ವಿರಾಜ್ ಮದ್ವೆ ರಮ್ಯಾ ಜೊತೆನೆ. ಅತ್ತೆ ಗಾಡಿ ನಿಲ್ಸಿ. ಏನಾಯ್ತು? ರಿವರ್ಸ್ ಹೋಗಿ. ಸ್ಟಾಪ್. ವಿರಾಜ್, ಎಲ್ಲಿದ್ಯಾ ಅಕ್ಕ? ಬೆಳಿಗ್ಗೆ ಬೆಳಿಗ್ಗೆ ಎಲ್ಲೋಗಿದ್ಯಾ? ನಿನ್ನೆನೆ ಹೇಳಿದ್ನಲ್ಲ ದತ್ತು, ಉಳುಕ್ ತೆಗಿಯೋ ಅಜ್ಜಿ ನೋಡ್ಬೇಕು ಅಂತ. ಅದಕ್ಕೆ ವಿಕಿನ್ ಪಿಕ್ ಮಾಡಕ್ ಬಂದೆ. ಮಲ್ಲಿ ಸೇವಾ ಸಮಿತಿ, ಸರ್ವರಿಗೂ ಕಾಳಜಿ ಉಚಿತ. ದತ್ತು, ಮತ್ತೆ ಇನ್ನೇನಕ್ಕ, ನಿಂಗೆ 1000 ಕೆಲಸ ಇರುತ್ತೆ, ಅದ್ರ ಮಧ್ಯೆ ಇದೆಲ್ಲ ಬೇಕಾ? ಕಷ್ಟದಲ್ಲಿರೋರ್ಗೆ ನಮ್ ಕೈಯಲ್ಲಾದಷ್ಟು ಸಹಾಯ ಮಾಡ್ಬೇಕು ಕಣೋ. ಒಬ್ರು ಕಷ್ಟಕ್ಕೊಬ್ರು ಆಗಿಲ್ಲ ಅಂದ್ರೆ ಮನುಷ್ಯರು ಅಂತಾರ. ಇಂಟ್ರೆಸ್ಟ್ ಅಲ್ಲಿ ಉಚಿತ ಉಪದೇಶನೂ ಕೊಡು, ಒಳ್ಳೆ ಕ್ಲಿಕ್ ಆಗತ್ತೆ. ದತ್ತು, ಬಿಡು, ನೀನ್ ಮಾಡಿರೋ ಜಿಲೇಬಿನ ಪ್ಯಾಕ್ ಮಾಡ್ತಾ ಇದ್ದೀನಿ, ಯಾವಾಗ ಬರ್ತೀಯಾ? ಲೇಟ್ ಆಗುತ್ತೆ ಅನ್ಸುತ್ತೆ ಕಣೋ. ಈ ವಿಕ್ಕಿ ಇನ್ನೂ ರೆಡಿ ಆಗಿಲ್ಲ. ಅಜ್ಜಿ ಮನೆಗೆ ಹೋಗಿ ಬರೋಷ್ಟರಲ್ಲಿ ತಡ ಆಗುತ್ತೆ. ಪರವಾಗಿಲ್ಲ ಅಕ್ಕ, ನೀನೇನ್ ಟೆನ್ಷನ್ ಮಾಡ್ಕೋಬೇಡ, ನಾನೇ ಕೊಟ್ಬಿಡ್ತೀನಿ. ನಿನಗೆ ಎಕ್ಸಾಮ್ ಇಲ್ವೇನೋ? ಸುಮ್ಮನೆ ಓದ್ಕೋ, ನಾನೇನೋ ಒಂದು ಮಾಡ್ತೀನಿ. ನಂಗೆ ಎಕ್ಸಾಮ್ ಇಲ್ಲ ಅಕ್ಕ, ಹೇಗೂ ನನ್ ಕೆಲ್ಸಕ್ಕೆ ಹೋಗೋ ದಾರಿಲಿ ಇರೋದು, ಕೊಟ್ಬಿಟ್ಟು ಹೋಗ್ತೀನಿ. ಏನು? ಅದೇ ಅಕ್ಕ, ನಾನು ಓದ್ಕೊಳಕ್ ಹೋಗ್ತೀನಲ್ಲ ಮನು ಮನೆ, ಆ ದಾರಿಲೇ ಬೇಕ್ರಿ ಇರೋದು, ನಾನು ಕೊಟ್ಬಿಟ್ಟು ಹೋಗ್ತೀನಿ ಬಿಡು. ಸರಿ, ನನಗಿಲ್ಲೇ ತಡ ಆಗ್ಬೋದು, ಪೋಸ್ಟ್ ಆಫೀಸ್ಗೆ ಬೇರೆ ಹೋಗ್ಬೇಕು. ದಿನ ಯಾಕಕ್ಕ ಲೋಗ್ ದುಡ್ಡಾಗಿ ಬರ್ತೀಯಾ? ತಿಂಗ್ಳದಲ್ಲೇ ಸರಿ ಒಟ್ಟಿಗೆ ಹಾಕು. ಕೈಗೆ ದುಡ್ಡು ಬಂದ ತಕ್ಷಣ ಹಾಕಿದ್ರೆ ಸಮಾಧಾನ ಆಗುತ್ತೆ. ಈ ಬೇಕ್ರಿ ಅಣ್ಣ ಬೇರೆ ತಿಂಗಳ ಕೊನೆ ಕೊಡಿ ಅಂದ್ರೆ ಕೊಡಲ್ಲ ಅಂತಾರೆ, ದಿನ ಕೊಡ್ತಾರೆ. ಕೈಲೇ ಇದ್ರೆ ಖರ್ಚಾಗ್ಬಿಡುತ್ತಲ್ವಾ? ಹೌದೌದು, ನಿನ್ ದಿನ ಪೋಸ್ಟ್ ಆಫೀಸಲ್ಲಿ ಹಾಕೋದು ಬೆಳೆದ್ ಮರ ಆಗುತ್ತೆ ನೋಡು. ಮರ ಆಗಿದ್ರು ಪರವಾಗಿಲ್ಲ, ನನ್ ಸರ ಬಿಡಿಸ್ಕೊಳ್ಳೋಷ್ಟಾದ್ರೆ ಸಾಕು. ಸರಿ ಹೋಯ್ತು, ಪಾಪ ರಾಜ ವಿರಾಟ್ ಸಂಪತ್ ನಿನ್ ದುಡ್ಗೋಸ್ಕರನೇ ಕಾಯ್ಕೊಂಡ್ ಕೂತಿರ್ತಾನ. ಅವ್ರ ಮನೇಲಿರೋ ವಾಷಿಂಗ್ ಮಿಷಿನ್ ಅಲ್ಲಿ ಅದೆಷ್ಟು ನೋಟ್ಗಳು ಸಿಕ್ಬೀಳ್ತಾವೋ. ಒಗೆಯಕ್ ಹಾಕಿರೋ ಬಟ್ಟೆಲಿ ದುಡ್ಡು ತೊಳ್ದೋಗಿರ್ಬೋದು, ಇನ್ನು ನೀನ್ ಕೊಡೋ ದುಡ್ಡು ಅವ್ರಿಗೆ ಮ್ಯಾಟ್ರೇ ಅಲ್ಲ ಬಿಡು. ಏನೇ ಆದ್ರೂ ದುಡ್ಡು ದುಡ್ಡೆ. ಹಾಗಾದ್ರೆ ನೀನ್ ಮಾಡ್ತಿರೋ ಸಮಾಜ ಸೇವೆಗೂ ದುಡ್ಡು ತಗೋ, ಇನ್ನೂ ಬೇಗ ಬಿಡ್ಸ್ಕೋಬಹುದು ಸರಾನ. ದತ್ತು, ಉಳುಕ್ ತೆಗಿಯೋ ಅಜ್ಜಿನೇ ದುಡ್ಡು ತಗೊಳಲ್ಲ, ಅಲ್ಲಿ ಕರ್ಕೊಂಡು ಹೋಗೋ ನಾನ್ ದುಡ್ಡು ತಗೋಬೇಕಾ? ಅಕ್ಕ, ಆಗ್ಲೇ ಗಂಟೆ 8 ಆಗ್ತಾ ಬಂತು, ನೀನ್ ಇನ್ನೂ ತಡ ಮಾಡಿದ್ರೆ ಅಜ್ಜಿ ಮನೆ ಬಾಗ್ಲೇ ತೆಗಿಯಲ್ಲ. ಆಮೇಲೆ ಉಳುಕ್ನು ನೀನೇ ತೆಗ್ದು ದುಡ್ಡು ನೀನೇ ಇಸ್ಕೋಬೇಕಾಗತ್ತೆ. ತಡ ಆಗ್ತಿದೆ. ಈ ವಿಕ್ಕಿ ಯಾಕೆ ಇನ್ನೂ ಹೊರಗಡೆ ಬಂದಿಲ್ಲ? ಮನೆ ಹೊರಗೆ ನಿಂತು ಕಾಯೋದ್ಕಿಂತ ಮನೆ ಬಾಗ್ಲು ಬಡಿದ್ ಕರೆದ್ ನೋಡು, ಇನ್ನೂ ಬೇಗ ಬರ್ಬೋದು. ಅಯ್ಯೋ, ಅವ್ರ ಮನೆ ಒಳಗಡೆಯಿಂದ ಏನೋ ಬಿದ್ದಿದ್ ಸೌಂಡ್ ಕೇಳಿಸ್ತದತ್ತು. ಮೊದ್ಲೇ ಒಂದ್ ಕಾಲ್ ಔಟು, ಈಗ ಬಿದ್ದು ಸೊಂಟನೂ ಔಟಾ? ಅಜ್ಜಿ ಒಂದೇ ಬಾಡಿಲಿ 2 ಉಳುಕ್ ತೆಗಿಯೋ ಕೆಲಸ. ಥೂ, ಬಿಡ್ತೋನು ದತ್ತು. ವಿಕ್ಕಿಗೆ ಏನಾಯ್ತೋ ಏನೋ, ನಾನು ನೋಡ್ಕೊಂಡ್ ಬರ್ತೀನಿ. ಈಗ ನಾನು ಒಳಗಡೆ ಹೋಗೋದು ಸರಿ ಬರುತ್ತೋ ಇಲ್ವೋ?
ಯಾವುದಕ್ಕೂ ಒಂದ್ಸಲ ಕಾಲ್ ಮಾಡ್ತೀನಿ. ಮಿಥಿಲಾ, ನೀನೇನಿಲ್ಲಿ? ಅದನ್ನ ನಾನ್ ನಿನಗೆ ಕೇಳ್ಬೇಕು, ನೀನೇನಿಲ್ಲಿ? ಅದು ಜಾಗಿಂಗ್ ಹೋಗೋಣ ಅಂತ ಬಂದೆ. ಜಾಗಿಂಗ? ಅದು ಇಷ್ಟು ದೂರ? ಕಮ್ಮಿ ಅಂದ್ರೂ ಮನೆಗೆ ಇಲ್ಲಿಂದ 7 ಕಿಲೋಮೀಟರ್ಸ್ ಆಗುತ್ತೆ. ಹೌದು ವಿರಾಜ್, ನೀನ್ ಅವಾಗ್ಲೇ ಕಾರಲ್ಲಿ ಹೊರಟಿಯಲ್ವಾ? ಕಾರಲ್ಲೇ ಬಂದೆ. ಅವಿ ಇಲ್ಲೊಂದು ಪಾರ್ಕ್ ಇದೆ ಅಂತ ಹೇಳ್ದ, ಅಲ್ಲಿ ಜಾಗ್ ಹೋಗೋಣ ಅಂತ ಹೋಗ್ತಿದ್ದೆ. ಈ ಏರಿಯಾದಲ್ಲಿ ಪಾರ್ಕ್ ಇದೆಯಾ? ಅದೇ ನನಗೂ ಗೊತ್ತಿರಲಿಲ್ಲ, ಅದನ್ನ ನೋಡ್ಕೊಂಡು ಹೋಗ್ತಿದ್ದೆ. ಗುಲಾಬಿ ಸೇವಂತಿಗೆ. ನೀನು ಬೆಳಗ್ಗೆ ಬೇಗ ಎದ್ದು ವಾಕಿಂಗ್ ಹೋಗೋದು ಅಮಾವಾಸ್ಯೆಗೋ ಹುಣ್ಣಿಮೆಗೋ, ಅಂಥದ್ರಲ್ಲಿ ಇಲ್ಲಿ ತನಕ ಬಂದು ನೀನು ಪಾರ್ಕ್ ಹುಡುಕ್ತಿದ್ಯಾ ಅಂದರೆ ನನಗೆ ನಂಬಕ್ಕಾಗ್ತಿಲ್ಲ. ಅತ್ತೆ, ವಿರಾಜ್ ಯಾವಾಗ ನಾವು ಅನ್ಕೊಂಡಿರೋ ಹಾಗೆ ನಡ್ಕೊಂಡಿದ್ದಾನೆ ಅಲ್ವಾ ವಿರಾಜ್? ರಮ್ಯನ ಸತ್ಯನಾರಾಯಣ ಪೂಜೆ ಕರೆಯೋಕ್ಕಂತ ಹೋಗ್ತಾ ಇದೀವಿ. ನೀನು ಬಾ, ನೀನ್ ಬಂದ್ರೆ ರಮ್ಯ ತುಂಬಾ ಖುಷಿ ಪಡ್ತಾಳೆ. ಇಲ್ಲ, ನಾನು ಬರೋಕ್ಕಾಗಲ್ಲ. ಯಾಕೆ? ಜಾಗಿಂಗ್ ಡ್ರೆಸ್ಸಲ್ಲಿ ಇದೀನಲ್ಲ, ಇದ್ರಲ್ಲಿ ಬಂದ್ರೆ ಹೇಗೆ ಚೆನ್ನಾಗಿರುತ್ತೆ? ಯಾಕೆ ಜಾಗಿಂಗ್ ಡ್ರೆಸ್ಸಲ್ಲಿ ನೀನು ಯಾವತ್ತೂ ರಮ್ಯನ ಮೀಟ್ ಮಾಡೇ ಇಲ್ವಾ? ನನಗೆ ಗೊತ್ತು ನೀನು ಯಾಕೆ ಬರಲ್ಲ ಅಂತಿದ್ಯಾ ಅಂತ. ಏನ್ ಗೊತ್ತು ದೊಡ್ಡಮ್ಮ? ನಿನಗೆ ರಮ್ಯನ ಮನೆಗೆ ಬರೋದಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಸುಮ್ಮನೆ ನೆಪ ಹೇಳ್ತಿದ್ಯಾ ಅಷ್ಟೇ. ಅಯ್ಯೋ, ಮಿಸ್ ಮೂಗುತಿ ನಮ್ಮನೆ ಅಂತ ಯಾರ್ದೋ ಮನೆ ಹತ್ರ ನಿಂತಿದ್ದಾಳೆ. ಇವ್ರು ನೋಡಿದ್ರೆ ರಮ್ಯಾ ಮನೆ ಕರಿತಿದ್ದಾರೆ. ಏನಪ್ಪ ಮಾಡ್ಲಿ? ಈ ವಿಕ್ಕಿ ಯಾಕೆ ಫೋನೇ ಪಿಕ್ ಮಾಡ್ತಾ ಇಲ್ಲ? ವಿರಾಜ್, ಎಷ್ಟೇ ಆದ್ರೂ ಅವಳು ನಿನ್ನ ಫ್ರೆಂಡು. ನಿನ್ನೆನೆ ಅವಳು ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ದಾಳೆ. ನೀನು ಬಂದು ವಿಚಾರಿಸಿದ್ರೆ ಅವಳು ತುಂಬ ಖುಷಿ ಪಡ್ತಾಳೆ. ಬಾ ಹೋಗೋಣ. ಸಾರಿ ಮಿಥಿಲಾ, ನೀವಿಬ್ಬರು ಹೋಗಿ ಬನ್ನಿ. ನಂಗೆ ಅಭಿ ಕಾಲ್ ಮಾಡ್ತೀಯಾನೆ, ಅವ್ನು ಕಾಯ್ತಿರ್ತಾನೆ. ಬರ್ತೀನಿ.